ವಿಡಿಯೋದಲ್ಲಿ ಧನಲಕ್ಷ್ಮಿ ಪೂಜೆ ಮಾಡುವ ವಿಧಿವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ದೀಪಾವಳಿ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿ ಆರಂಭವಾಗಿ ಕಾರ್ತಿಕ ಮಾಸದ ಪಾಡ್ಯದಲ್ಲಿ ಕೊನೆಗೊಳ್ಳುತ್ತೆ. ದೀಪಾವಳಿಯನ್ನು ಒಟ್ಟು 3 ದಿನಗಳ ಕಾಲ ಆಚರಣೆ ಮಾಡ್ತೀವಿ. ಮೊದಲನೇ ದಿನ ನರಕ ಚತುರ್ದಶಿ, 2ನೇ ದಿನ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಮತ್ತು 3ನೇ ದಿನ ಬಲಿಪಾಂಡಮಿ. ಬಲಿಯೇಂದ್ರನನ್ನು ಆರಾಧನೆ ಮಾಡುವ ಮೂಲಕ ದೀಪಾವಳಿ ಮುಗಿಯುತ್ತೆ. ಹೆಚ್ಚಿನ ಜನರು ಮನೆಯಲ್ಲಿ ಧನಲಕ್ಷ್ಮಿ ಪೂಜೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾರೆ. ನಾವೆಲ್ಲರೂ ಸಂಕಲ್ಪ ಮಾಡುವಾಗ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣಾರ್ಥ ಎಂದು ಹೇಳ್ತೀವಿ. ಅಂದರೆ ಮನೆಯಲ್ಲಿ ಇರುವಂಥ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣೆ ಆಗಲಿ ಎಂದರ್ಥ. ಹಾಗಾಗಿ ಧನಲಕ್ಷ್ಮಿ ಪೂಜೆಯನ್ನು ತುಂಬ ವ್ಯವಸ್ಥಿತವಾಗಿ ಮಾಡಬೇಕು. ಲಕ್ಷ್ಮಿಗೆ ಪ್ರಿಯವಾದ 6 ಬಟ್ಟಲು ಅಡಿಕೆ, 6 ತಾವರೆ ಬೀಜ, 1 ಗುಂಡು ಅಡಿಕೆ, 6 ಏಲಕ್ಕಿ ಕಾಯಿ, 6 ಬಾದಾಮಿ, 6 ಗೋಮತಿ ಚಕ್ರ, 6 ಕವಡೆ, 6 ಲವಂಗ, ಈ ರೀತಿ ಎಲ್ಲನೂ ಕೂಡ ಒಂದು ಬಟ್ಲಿಗೆ ಹಾಕೋಬೇಕು. ಸ್ಟೀಲ್ ಬಟ್ಲನ್ನು ಯೂಸ್ ಮಾಡಬಾರ್ದು. ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿ ಬಟ್ಲು ಅಥವಾ ಬೆಳ್ಳಿ ಪ್ಲೇಟು ಇದ್ದರೆ ಯೂಸ್ ಮಾಡ್ಕೋಬೋದು. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಇಟ್ಟಿರ್ತೀವಿ ಮತ್ತು ಅದನ್ನು ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬೀರುನಲ್ಲಿ ಎತ್ತಿಟ್ಟಿರ್ತೀವಿ. ಇವಾಗ ಮತ್ತೆ ಆ ಗಂಟನ್ನು ತೆಗೆದು ಅದನ್ನು ಒಂದು ಬಟ್ಟಲ್ಲಿ ಹಾಕಿ ಎತ್ತಿಡಬೇಕು. ಇದ್ರ ಜೊತೆ ಒಂದು ಅರಿಶಿನ ಕೊಂಬನ್ನು ಹಾಕಿದ್ರೆ ತುಂಬಾ ಶುಭಕರ. ನಾವು ವ್ಯವಸ್ಥಿತವಾಗಿ ಧನಲಕ್ಷ್ಮಿ ಯಂತ್ರ ಅಥವಾ ಚಕ್ರವನ್ನಿಟ್ಟು ನಂತರ ಅದ್ರ ಮೇಲೆ ಹಣ ಇಡಬೇಕು. ಆ ಹಣದ ಮೇಲೊಂದು ಕಲಶ ಸ್ಥಾಪಿಸಿ ವ್ಯವಸ್ಥಿತವಾಗಿ ಧನಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು. ಆ ಮಹಾಲಕ್ಷ್ಮಿ ತಾಯಿಯನ್ನು ಪದ್ಮಪ್ರಿಯೆ, ಪದ್ಮಿನಿ, ಪದ್ಮಹಸ್ತೆ, ಪದ್ಮಾಲಯೇ, ಪದ್ಮದಲಾಯತಾಕ್ಷೆ, ವಿಶ್ವಪ್ರಿಯೆ, ವಿಶ್ವಮನುನೂಕೂಲೆ, ತತ್ವಾದ ಪದ್ಮಂ ಮಹಿ ಸನ್ನಿಧತ್ವಂ ಎಂದು ಹೇಳಿ ಮಹಾಲಕ್ಷ್ಮಿಯನ್ನು ಮನೆಗೆ ಬರುವಂತೆ ಕರಿಬೇಕು. ಯಾವ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲಬೇಕೋ ಅಲ್ಲಿ ಧನಲಕ್ಷ್ಮಿ ಮತ್ತು ಧಾನ್ಯಲಕ್ಷ್ಮಿಗೆ ಆದ್ಯತೆಯನ್ನು ಕೊಡಲೇಬೇಕು. ಕೆಲವರು ಮನೆಯಲ್ಲಿ ಹಣವನ್ನು ಎಸಿತಾ ಇರ್ತಾರೆ. ಹಾಗೆ ಕೆಲವರು ಊಟ ಮಾಡುವ ಆಹಾರವನ್ನು ಅನಾವಶ್ಯಕವಾಗಿ ಚೆಲ್ತಿರ್ತಾರೆ. ಅಂತಹವರ ಮನೆಗೆ ಮಹಾಲಕ್ಷ್ಮಿ ಬರಲು ಹಿಂದೇಟು ಹಾಕ್ತಾಳೆ ಎಂದು ಪುರಾಣಗಳಲ್ಲಿ ಹೇಳ್ತಾರೆ. ಇನ್ನು ಗ್ರಂಥಿಗೆ ಅಂಗಡಿನಲ್ಲೆಲ್ಲ ರೋನಲ್ಲಿ ಸಿಗುವಂಥ ಬತ್ತಿಯನ್ನು ತಂದು ಯೂಸ್ ಮಾಡಿ. ಇದನ್ನು ಯೂಸ್ ಮಾಡೋದ್ರಿಂದ ನಾವು ಹಚ್ಚಿರುವ ದೀಪ ಅರ್ಧದಲ್ಲಿ ಆರೋಗೋದಿಲ್ಲ ಮತ್ತು ಶಾಂತವಾಗೋದಿಲ್ಲ. ಕುಂಕುಮದಲ್ಲಿ ಇಟ್ಟಿರುವ ಶ್ರೀಫಲನೂ ಕೂಡ ಅಮಾವಾಸ್ಯೆ ದಿನ ಬದಲಾಯಿಸಬೇಕು. ಹಳೇ ಕುಂಕುಮನ ನೀರಲ್ಲಿ ಕಲಸಿ ಶ್ರೀಫಲನ ಬಟ್ಲನ್ನು ತೊಳೆದ್ಬಿಟ್ಟು ಬೇರೆ ಕುಂಕುಮನ ತುಂಬಿಸಿ ಇಡಬೇಕು. ನೀರಿನಲ್ಲಿ ಕಲಸಿರುವಂಥ ಕುಂಕುಮನ ತುಳಸಿ ಗಿಡ ಒಂದು ಬಿಟ್ಟು ಬೇರೆ ಗಿಡಕ್ಕೆ ನೀವು ಹಾಕೋಬೋದು. ಇದು ಅರಿಶಿಣದಿಂದ ಮಾಡಿರುವ ಕುಂಕುಮ ಆಗಿರೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಧನಲಕ್ಷ್ಮಿ ಚಕ್ರವನ್ನು ಪಂಚಲೋಹದಿಂದ ಮಾಡಲಾಗಿರುತ್ತೆ. ಚಕ್ರ ಬೀಜಾಕ್ಷರಗಳನ್ನು ಒಳಗೊಂಡಿರುತ್ತೆ. ಶಂಕರಾಚಾರ್ಯರು ಸಹ ಬೀಜಾಕ್ಷರ ಮಂತ್ರಗಳಿಂದ ಸಿದ್ಧಿಯನ್ನು ಪಡೆದರು ಎಂಬ ಪ್ರತೀತಿ ಇದೆ. ಸಾಕಷ್ಟು ಪುರಾಣ ಇತಿಹಾಸ ದೇವಸ್ಥಾನದಲ್ಲಿ ಶ್ರೀಚಕ್ರವನ್ನು ನಾವು ನೋಡ್ಬೋದು. ಅಂತಹ ದೇವಾಲಯದಲ್ಲಿ ಮಹಾಲಕ್ಷ್ಮಿ ಚಿರಕಾಲ ಸಂರಕ್ಷಣೆ ಆಗಿರ್ತಾರೆ ಎನ್ನುವುದು ನಮ್ಮ ನಂಬಿಕೆ. ಶ್ರೀಚಕ್ರವುಳ್ಳ ದೇವಸ್ಥಾನ ಹಂತ ಹಂತವಾಗಿ ಅಭಿವೃದ್ಧಿಯಾಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಧನಲಕ್ಷ್ಮಿ ಚಕ್ರವನ್ನು ಬಳಸಿದರೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ನಾವಿರುವಂಥ ಮನೆಯೂ ಕೂಡ ಒಂದು ದೇವಾಲಯ ಥರನೇ. ಮನೆಯಲ್ಲಿ ದೇಗುಲ ಅಂತ ನಿರ್ಮಿಸಿ ಅಲ್ಲಿ ಪ್ರತಿನಿತ್ಯ ಪೂಜೆ ಸಲ್ಲಿಸಬೇಕು. ಹಾಗಾಗಿ ಧನಲಕ್ಷ್ಮಿ ಚಕ್ರ ಬಳಸಿ ವ್ಯವಸ್ಥಿತವಾಗಿ ಪೂಜೆ ಸಲ್ಲಿಸಿದರೆ ಶ್ರೇಯಸ್ಸು ಸಿಗಲಿದೆ. ನಾವು ಧನಲಕ್ಷ್ಮಿ ಪೂಜೆಗೆ ಕುಬೇರ ಯಂತ್ರನ ಇಟ್ಬಿಟ್ಟು ಪೂಜೆ ಮಾಡಬೇಕು. ಅದಕ್ಕೋಸ್ಕರನೇ ಕಾಯಿನ್ಸ್ಗಳು ಅಂದರೆ 9 ಕಾಯಿನ್ಗಳು ಇಟ್ಟು ಪೂಜೆ ಮಾಡಬೇಕು. ಪೂಜೆ ಆದ ನಂತರ ಕಾಯಿನ್ಗಳನ್ನ ಹಾಗೆ ಸಪ್ರೇಟಾಗಿ ಎತ್ತಿಡಬೇಕು. ಪ್ರತಿ ಅಮಾವಾಸ್ಯೆ ದೀಪಾವಳಿಗೆ ಮತ್ತೆ ತೊಗೊಂಡು ಈ ಕುಬೇರ ಪೂಜೆನ ಮಾಡ್ಕೋಬೇಕು. ಕುಬೇರ ಯಂತ್ರನೂ ಕೂಡ ನಾನೇ ಮನೆಯಲ್ಲಿ ಬರೆದು ರೆಡಿ ಮಾಡಿ ಇಟ್ಕೊಂಡಿರೋದು. ಅದನ್ನು ಲ್ಯಾಮಿನೇಷನ್ ಕೂಡ ಮಾಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ. ಏಕೆಂದರೆ ಪ್ರತಿ ವರ್ಷವೂ ಕೂಡ ನಾವು ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿರ್ತೀವಿ. ಪೇಪರ್ ಆಗಿದ್ದರೆ ಆ ಪೇಪರ್ ಹಾಳಾಗಿರುತ್ತೆ, ಬಾಳಿಗೆ ಕೂಡ ಬರೋದಿಲ್ಲ. ಅದಕ್ಕೇ ನಾನು ಒಂದು ಬಿಳಿ ಪೇಪರ್ನಲ್ಲಿ ಬರೆದುಬಿಟ್ಟು ಅದನ್ನು ಲ್ಯಾಮಿನೇಷನ್ ಮಾಡಿಸಿ ಇಟ್ಕೊಂಡು ಪ್ರತಿ ವರ್ಷವೂ ನಾನು ಇದನ್ನೇ ಯೂಸ್ ಮಾಡ್ತಾ ಬಂದಿದ್ದೀನಿ. ಇವಾಗ ದೇವ್ರ ಮನೆನ ರೆಡಿ ಮಾಡ್ಕೋಬೇಕು. ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಗೆ ಸಂಬಂಧಪಟ್ಟ ರಂಗೋಲಿ ಹಾಕಿದ್ರೆ ಒಳ್ಳೆಯದು. ಅಂದರೆ ಶಂಕು, ಚಕ್ರ, ಅಷ್ಟದಳ ಪದ್ಮ ರಂಗೋಲಿ, ಕುಬೇರ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ ಯಾವುದಾದ್ರೂ ಸರಿ ಹಾಕೋಬೋದು. ಅಲ್ಲಿಗೆ ಕಲಶವನ್ನು ಇಡಬೇಕಾಗುತ್ತೆ. ಇನ್ನು ಲಕ್ಷ್ಮೀ ಪಾದ, ಶಂಕು, ಚಕ್ರ ಈ ಥರದ್ದೆಲ್ಲ ಬಿಡ್ಬೋದು. ರಂಗೋಲಿ ಮೇಲೆ ಒಂದು ಪೀಠನ ಇಟ್ಟು ಅದ್ರ ಮೇಲೆ ಪ್ಲೇಟ್ನ ಇಟ್ಟು ಅದಕ್ಕೆ ಒಂದು ಇಡೀ ಅಕ್ಕಿನ ಹಾಕಿ ಅದರೊಳಗಡೆ ಅಂದರೆ ಅಕ್ಕಿ ಒಳಗಡೆ ಶ್ರೀಮ್ ಅಂತ ಬೀಜಾಕ್ಷರಿ ಮಂತ್ರನ ಬರೀರಿ.
ನಿಮ್ಮ ಉಂಗುರದ ಬೆರಳಿನಿಂದ ಶ್ರೀಮ್ ಅಂತ ಬರ್ಕೊಳ್ಳಿ. ಅದ್ರ ಮೇಲೆ ಅರಿಶಿನ, ಕುಂಕುಮ, ಅಕ್ಷತೆ, ಕೆಂಪು ಹೂಗಳನ್ನು ಹಾಕಬೇಕು. ಇದ್ರ ಜೊತೆಗೇ ಬಿಲ್ಪತ್ರೆ ಎಲೆಗಳನ್ನು ಕೂಡ ಹಾಕಿ ಆನಂತರ ಕಳಶವನ್ನು ಇಡಬೇಕು. ಇವಾಗ ನೀರನ್ನು ತುಂಬಿಸ್ಬಿಟ್ಟು ಕಳಶದ ಚೊಂಬು ಕೂಡ ಇಡಬೇಕು. ಅದರಲ್ಲೂ ಕೂಡ ಅರಿಶಿನ, ಕುಂಕುಮ, ಲಾವಂಚ ಬೇರು, ಒಂದು 4-5 ಬಿಲ್ಪತ್ರೆ ಎಲೆಗಳನ್ನು ಕೂಡ ಹಾಕೊಳ್ಳಿ. ಏಕೆಂದರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಿಲ್ಪತ್ರೆಯ ರೂಪದಲ್ಲಿ ಇರ್ತಾರೆ. ಇದಕ್ಕೋಸ್ಕರನೇ ಬಿಲ್ಪತ್ರೆ ಎಲೆಗಳನ್ನು ಕೂಡ ಹಾಕೊಂಡ್ರೆ ಒಳ್ಳೆಯದು. ಒಂದು ಗುಂಡು ಅಡಿಕೆನ ಹಾಕಿ ಇಳ್ಳೆದೆಲೆನ 5 ಇಡಿ. ಅದ್ರ ಮೇಲೆ ತೆಂಗಿನಕಾಯಿ ಕೂಡ ಇಡಬೇಕು. ಬೇಕಿದ್ರೆ ಲಕ್ಷ್ಮಿಯ ಮುಖವಾಡನೂ ಕೂಡ ತೆಂಗಿನಕಾಯಿಗೆ ಅಲಂಕರಿಸ್ಬೋದು. ಕುಬೇರ ಯಂತ್ರಕ್ಕೆ ಎಲ್ಲೆಲ್ಲಿ ನಂಬರ್ ಇರುತ್ತೋ ಅಲ್ಲಿ ಅರಿಶಿನ, ಕುಂಕುಮ, ಹೂವು ಮತ್ತು 9 ಕಾಯಿನ್ ಏನು ನಾವು ತೊಗೊಂಡಿರ್ತೀವಿ ಅದನ್ನು ಇಡಬೇಕು. ಆ ನಂಬರ್ಗಳ ಮೇಲೆ ಇಟ್ಟು ಒಂದು ಪ್ಲೇಟ್ ಮೇಲೆ ಕುಬೇರ ಯಂತ್ರನ ಇಡಬೇಕು. ಇನ್ನೊಂದು ಸಪ್ರೇಟಾಗಿ ಲಕ್ಷ್ಮೀ ನಾರಾಯಣ ವಿಗ್ರಹ, ಗಣಪತಿ ವಿಗ್ರಹನ ಇಡಬೇಕು. ಇನ್ನು ನೈವೇದ್ಯಕ್ಕೆ ಸಜ್ಜಿಗೆ ಇಡ್ಬೋದು. ಕಾಯಿಸಿರುವ ಹಾಲಿಗೆ ಚೂರು ಸಕ್ಕರೆ ಹಾಕಿ ಇಡ್ಬೋದು. ಇದಲ್ಲದೆ ಹೆಸರುಬೇಳೆ, ಕೋಸಂಬರಿ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಇಡ್ಬೋದು. ಕುಂಕುಮ ಅರ್ಚನೆಗೆ 2 ವಿಳೆದೆಲೆ ಮೇಲೆ ಒಂದು ಲಕ್ಷ್ಮೀ ಕಾಯಿನ್ ಇಟ್ಟು ಒಂದು ತಟ್ಟೆ ಮೇಲೆ 2 ಎಲೆ ಇಟ್ಟು ಅದ್ರ ಮೇಲೆ ಲಕ್ಷ್ಮೀ ಕಾಯಿನ್ನ ಇಡಬೇಕು. ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೀಪನೂ ಕೂಡ ರೆಡಿ ಮಾಡಿಟ್ಕೋಬೇಕು. ತುಳಸಿ ಗಿಡದ ಹತ್ತಿರ 2 ನೆಲ್ಲಿಕಾಯಿ ದೀಪ ಮತ್ತು ಮನೆಯ ಒಳಗಡೆ ದೇವ್ರ ಮನೆಯಲ್ಲೂ 2 ನೆಲ್ಲಿಕಾಯಿ ದೀಪ, ಟೋಟಲ್ ಆಗಿ 4 ನೆಲ್ಲಿಕಾಯಿ ದೀಪನ ರೆಡಿ ಮಾಡ್ಕೊಳ್ಳಿ. ಲಕ್ಷ್ಮೀ ಅಷ್ಟೋತ್ತರ, ಕನಕದಾರ ಸ್ತೋತ್ರ ಈ ಥರ ಬುಕ್ಕುಗಳನ್ನು ಇಟ್ಕೊಳ್ಳಿ. ಆದರೆ ಟೈಮ್ ಇದೆ ವಿಷ್ಣು ಸಹಸ್ರನಾಮವನ್ನು ಕೂಡ ಓದ್ಕೊಳ್ಳಿ. ಮೊದಲು ಹೊಸ್ತಿಲ ಹತ್ತಿರ ದೀಪನ 2 ಮಣ್ಣಿನ ದೀಪನ ಹಚ್ಚಬೇಕು. ತುಳಸಿ ಗಿಡದ ಮುಂದೆ ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ಚಿ ನಂತರ ಒಳಗಡೆ ಬರಬೇಕು. ಇನ್ನು ವಿಸರ್ಜನೆ ಮಾಡುವಾಗ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಏನಿಟ್ಟಿರ್ತೀರ ಅದರಲ್ಲಿ ಬಾದಾಮಿ ಮತ್ತು ಏಲಕ್ಕಿನ ತೆಗೆದುಬಿಡಿ. ಮಿಕ್ಕಿದೆಲ್ಲನೂ ಕೂಡ ಅಂದರೆ ಗೋಮತಿ ಚಕ್ರ, 6 ಕವಡೆ, ತಾವರೆ ಬೀಜ ಈ ಥರದ್ದೆಲ್ಲ ತೆಗೆದು ಒಂದು ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಕಟ್ಟಿ ಬೀರಿನಲ್ಲಿ ಇಡಿ. ಇನ್ನು ಕುಬೇರ ಯಂತ್ರನೂ ಕೂಡ ಅಷ್ಟೇ ಚಿಕ್ಕದಾಗಿ ಬರೆದು ಇಟ್ಕೊಂಡಿದ್ರೆ ಅದನ್ನು ಕೂಡ ಅಷ್ಟೇ ಒಂದು ಬಿಳಿ ಬಟ್ಟೆನಲ್ಲಿ ಕಾಯಿನ್ಸು ಮತ್ತು ಯಂತ್ರನ ಕಟ್ಟಿ ಇಡಬೇಕು. ಬೀರಿನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಕೂಡ ಎತ್ತಿ ಇಟ್ಕೋಬೋದು. ಪ್ರತಿದಿನವೂ ಪೂಜೆ ಮಾಡುವ ಕಲಶನ 1 ವಾರ ಅಥವಾ 10 ದಿನ ಆದಮೇಲೆ ತೆಗೆದಿಡಿ. ಅದರಲ್ಲಿರುವ ಲಾವಂಚ ಬೇರನ್ನು ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೋಬೇಕು. ಇದಿಷ್ಟು ಕೂಡ ಧನಲಕ್ಷ್ಮಿ ಪೂಜೆ ಮಾಡುವಾಗ ಏನೆಲ್ಲ ನಾವು ರೆಡಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದೀಪಾವಳಿಯ ಶುಭ ದಿನ ಭಗವಾನ್ ರಾಮನು ರಾವಣನನ್ನು ಸಂಹಾರ ಮಾಡಿದ ನಂತರ ಲಂಕಾವನ್ನು ಜಯಿಸಿ ಅಯೋಧ್ಯೆಗೆ ಮರಳುತ್ತಾರೆ. ಈ ದಿನದಂದು ಭಗವಾನ್ ವಿಷ್ಣು ಬಲಿ ಎಂಬ ರಾಕ್ಷಸ ರಾಜನ ಸೆರೆಯಿಂದ ಲಕ್ಷ್ಮೀ ಸೇರಿದಂತೆ ಇತರ ದೇವರುಗಳನ್ನು ರಕ್ಷಿಸ್ತಾರೆ. ಆಗ ಅವನ ಎಲ್ಲ ಸಂಪತ್ತನ್ನು ರಾಜ ಮತ್ತು ವೈಭವಲಕ್ಷ್ಮಿ ಕೃಪೆಯಿಂದ ಪುನಃ ಸ್ಥಾಪಿಸಲಾಯಿತು. ಆದ್ದರಿಂದ ದೀಪಾವಳಿ ದಿನದಂದು ಲಕ್ಷ್ಮೀ ಪೂಜೆನ ಮಾಡಲಾಗುತ್ತೆ. ಲಕ್ಷ್ಮೀ ದೇವಿಯು ಸಂಪತ್ತಿನ ಪ್ರಧಾನ ದೇವತೆ. ಲಕ್ಷ್ಮಿ ಎಲ್ಲಿ ವಾಸವಾಗಿರ್ತಾಳೋ ಅಲ್ಲಿ ಸಂತೋಷ ಮತ್ತು ಸಮೃದ್ಧಿಯು ನೆಲೆಯಾಗಿರುತ್ತೆ ಅನ್ನೋ ನಂಬಿಕೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಧನಲಕ್ಷ್ಮಿ ಪೂಜೆನ ಮಾಡಬೇಕಾದ್ರೆ ಏನೆಲ್ಲ ನಾವು ರೆಡಿ ಮಾಡ್ಕೋಬೇಕು ಅಂತ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.